ಶರಣ್ರಿಪ್ಪ. ನಮಸ್ಕಾರ. ಯಾರು ಮಾಡ ಶರಣ್ರಿ ಅವ. ನಮಸ್ಕಾರ. ಯಾರ್ರಿ ಸಂಸ್ಕಾರ? ಯಾರಂತ ಗೊತ್ತಾಗಿಲ್ಲಪ್ಪ. ಪರಿಚಯ ಆಗಕ್ಕಿಲ್ಲ ಅಂದ್ರೆ ಇಲ್ಲ. ನಾನ್ರಿ ಅಪ್ಪ ಹನುಮಪ್ಪ. ಅವ ಸರಿಗಮಪ್ಪ. ಯಾರ್ರಿ? ಸರಿಗಮಪ್ಪ. ಸರಿಗಮ್ಮಪ್ಪ. ಸರಿಗಮಪ್ಪ ಹನುಮಂತ. ಅವನ ಸರಿಗಮ್ಮಪ್ಪ ಅಲ್ರಿ, ರಿಗಮ್ಮಪ್ಪ ಅಲ್ರಿ. ಅವಲ್ಲ. ನಾನು ಬ್ಯಾರೆ ಹನುಮಪ್ಪ ರೀ. ಇಲ್ಲಿ ಅವ್ರ ಮೇಲೆ ಆಗ್ತದ ಮೇಲೆ ಮರದ ಮೇಲೆ ಅದು ಬ್ಯಾರೆ ಹನುಮಂತ. ಹನುಮಂತ ಅಲ್ಲ. ನಾನು ಬಿಜಾಪುರದ ಹನುಮಪ್ಪ ರೀ. ಬೀಜಾಪುರದ. ಇಲ್ಲಿ ಯಾಕೆ ಬಂದಿ ಅಂತ ಕೇಳ್ಬೋದ್ರಿ? ನೌಕರಿ ಹುಡ್ಕೊಂಡು ಬಂದೀವ್ರಿ ನಾನು. ಉದ್ಯೋಗ. ಅದೇ ಹಿಂಗ ಅಲ್ದಾಡ್ಕೊಂಡು ನೌಕರಿ ಹುಡ್ತಾ ಇರುವಾಗ ನಮ್ಗೊಂದು ಚಲೋ ಮಂದಿ ಸಿಗಾರ ನೋಡ್ರಿ. ಹೌದಾ? ಹೋರಿ ನಮ್ಮ ರವ್ಯಪ್ಪಣ್ಣ ಅಂತ ಒಬ್ಬರು ಅದಾರ್ರಿ. ರವ್ಯಪ್ಪಣ್ಣ. ನಮ್ಮ ರವ್ಯಪ್ಪಣ್ಣ ಶೆಟ್ರಿ ರೀ ಅಪ್ಪ. ಹೌದಾ? ದೊಡ್ಡವಂತ್ರಿ. ಹೌದಾ? ಉದ್ಯೋಗ ಕೊಟ್ರ ನಿಮ್ಗೆ? ಉದ್ಯೋಗ ಕೊಟ್ರ? ಮಗನ ಬಾ ನಿನ್ಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಾರಿ. ಹೊಸ ವಾಹನ ತಕೊಂಡ್ರಿ ಇವ್ರೆ. ಹೌದಾ? ಮಗನ ಮಣ್ಪಣ್ಣೆಲ್ಲ ಹಿಡ್ದವ, ಬೆಳ್ಳಿ ಹಂಗ ಹೊಳಿಬೇಕ, ಅದನ್ನ ತಿಕ್ಕಿ ಸ್ವಚ್ಛ ಮಾಡಿ ಮಗನ ಅಂತ ಹೇಳಿ. ಬೆಳಿಗ್ಗೆ ಕೆಲಸ ಅದೇ ನೋಡ್ರಿ ನನ್ಗೆ. ಬೆಳಿಗ್ಗೆಯಿಂದ ಅವ್ರೆಲ್ಲ ತಿರ್ಗಾಟ್ಕೊಂಡ್ ಹೋಗಾರ. ಬೆಳಿಗ್ಗೆ ತಿಕ್ಕಕ್ ಶುರು ಮಾಡಿ ನೋಡ್ರಿ. ಆಚೆ ಈಚೆ ನೋಡ್ರಿ, ಏನು ಸಿಗಿಲ್ಲ. ಬಂದು ಕಬ್ಬಿಣದ ಕತ್ತ ಸಿಕ್ತ ನೋಡ್ರಿ. ಸಾವ್ಕಾರಪ್ಪ ಹೇಳಾರ ಅಂತಕೊಂಡು ಬೆಳ್ಳಿ ಹಂಗ ಹೊಲಿಬೇಕಂತ ಹೇಳಿರಲ್ರಿ, ಅದಕ್ಕೆ ತಡ ಮಾಡ್ಲಿಲ್ಲ. ಕಬ್ಬಿಣದ ಕತ್ತ ಹಿಡ್ಕೊಂಡು ಸಂಜೆ ಮಟ್ಟ ತಿಕ್ಕಕ್ ಹತ್ತೀನಿ ನೋಡ್ರಿ. ಸಂಜೆ ಮಟ್ಟ ತಿಕ್ಕುತ್ತೆ ಎಳ್ಳಗಾಗಿಲ್ರಿ ಅದ. ಮತ್ತೇನಾಯ್ತು? ಸಂಜೆ ಮಟ್ಟ ತೊಗಡು ಮಾತ್ರ ಉಳ್ಕೊಂತಿ, ಕಪ್ಪಾಗೈತಿ ನೋಡಿ. ಮುಂದೆ ಕೆಲಸ ಹೇಳಿದ್ರೆ ಮತ್ತೆ ಅಲ್ಲಿಗೆ ಸುಮ್ಮನೆ ಉಳಿಲಿಲ್ರಿ. ಜೋರ್ ಮಾಡ್ತಿರ್ತೇವೆ. ಏನ್ ಮಾಡಿದ್ರು? ರವಿಯಪ್ಪಣ್ಣ ಬಂದು ಹಿಂಗ ನಿಂತಾರ್ರಿ. ಅದ ತಲೆ ಬಿಸಿ ಆಗೋತೇನೋ. ಬಿಸಿ ಆಗಕ್ಕಿಲ್ರಿ. ಮತ್ತೆ ಲೇ ಮಗನ ಇಲ್ವಾ ಅಂದ್ರಿ. ಒಳ್ಳೆ ಕೆಲಸ, ಚಲೋ ಕೆಲಸ ಮಾಡ್ದಿ ನೀನು. ಬಾ ಮಗನ ಅಂದ್ರ ಜಗತ್ತು ತೊಳ್ದಾರ್ರಿ. 7 ನಾಯಿ ಸಾಂಕಾರ್ರಿ. 7 ನಾಯಿ ಸಾಕ್ರಿ. ಒಂದು ಸಣ್ಣ ಮೂತಿದ್ರಿ, ಅದೇನ್ ಕೂಗ್ತಾ ಬರ್ತಾರೆ. ಹೇಗೆ ಅಷ್ಟೇ ಇರೋದಂತ ಹೇಳಿ. ಅದಲ್ರಿ ಆಫ್ ಅಂತ ಅದಲ್ರಿ. ಏನ್ ಹೇಳಕ್ ಅದು ಕೂಗಾದ್ರಿ. ಮತ್ತೊಂದು ಪೆಕ್ ಅಂತ ಅದಲ್ರಿ ಹಂಗ ಕೂಗುದ. ಇನ್ನೊಂದು ಆಚೆ ಈಚೆ ಬಂದ್ಕೊಂಡು ಹಾವು ತಂದೈತಿ. ಹೇಳಕ್ಕಾಗಕ್ಕಿಲ್ರಿ. ಸ್ವಲ್ಪ ಅವು ಒಟ್ಟು ನಾಯಿ ಹೊಟ್ಕೊಂಡು ಬಂದಾವ್ರಿ. ಹಾರಿ ಬಿದ್ದು ನಾನು ಓಡಾಕತ್ತೀನ್ರಿ. ಓಡಕ್ ಶುರು ಮಾಡ್ದಿ. ಆ ದಿನ ಉಣ್ಣಕ್ಕಿಲ್ರಿ ನೋಡಿ. ಹೊಟ್ಟೆ ಏನ್ ರಾಮ ರೈತ ಅಲ್ಲೇ ಓಡಕ್ ಶುರು ಮಾಡಿಲಿ. ಓಡಿ ನೋಡ್ತೀನಿ, ಅಲ್ಲಿ ಊಟ ಪಾಟಲ್ ನಡಿತೈತಿ. ಊಟ ಹೋಗಿ ಊಟಕ್ಕೆ ಕುಂತೆ ಬಿಟ್ಟೆ ನೋಡ್ರಿ. ಒಳ್ಳೆ ಕೆಲಸ. ಏನು ಊಟಕ್ಕೆಲ್ಲ ಬರ್ತೈತಿ ನೋಡ್ರಿ. ಅನ್ನ, ಪಾಯಸ, ಸಾರು, ಹುಳಿ ಎಲ್ಲ ಬರಕತ್ತೈತಿ. ಊಟ ಮಾಡಕ್ ತಕೊಳ್ಳಕ್ ಶುರು ಮಾಡಿದ ನೋಡಿ. ಒಬ್ಬ ಮಗ ಕೇಳಿಯೇ ಬಿಟ್ಟ. ಮಗನ ಯಾವ ಪೈಕಿ ಅವ ಕೇಳ್ದ. ನಾನು ಹೆಣ್ಣಿನ ಕಡೆ ಅವ ಅಂದೆ. ಹೇಳಿ ಮತ್ತೆ ತಡ ಮಾಡ್ಲಿ ತಕೊಳ್ಳಕ್ ಶುರು ಮಾಡಿದೆ. ಮತ್ತೊಬ್ಬ ಕೇಳ್ದ, ಲೇ ಮಗನ ನೀ ಅವ್ರ ಕಡೆ ಅಂದ. ನಾ ಗಂಡಿನ ಕಡೆ ಅಂದಿ. ಗಂಡಿನ ಕಡೆ ಮೊದ್ಲು ಹೇಳಿದ್ ನೆನಪೇ ಆಗಲಿಲ್ಲ ನೋಡ್ರಿ. ಮೊದ್ಲು ಹೇಳಿದ್ ಹೆಣ್ಣಿನ ಕಡೆ ಬಂದಿ. ಇವ್ರದ್ದೇ ಗಂಡಿನ ಕಡೆ ಬಂದೆ. ಇಬ್ರು 2 ಕಡೆ ಆಗತ್ತ. ನಾಯಿ ಕೊಟ್ಟಾರ್ರಿಯಪ್ಪ ನನ್ಗೆ. ನಾನು ಊಟ ಮಾಡಿದ್ದು ಮದ್ವಿ ಊಟ ಅಲ್ರಿ, ಬಜ್ಜದ